ಮೇಷರಾಶಿಗೆ 2024 ಯುಗಾದಿ ನಂತರದ ಜೀವನ ಹೇಗಿರುತ್ತೆ, ಯಾವ ಕ್ಷೇತ್ರದಲ್ಲಿ ಏಳಿಗೆಯಾಗುತ್ತೆ, ಇವರ ಹಣಕಾಸು, ವಿದ್ಯೆ, ಉದ್ಯೋಗ, ಮಾನಸಿಕ ನೆಮ್ಮದಿ ಹಾಗೂ ಕುಟುಂಬ ಜೀವನ ಹೇಗಿರಲಿದೆ, ಮೇಷರಾಶಿಯ ಎಲ್ಲ ನಕ್ಷತ್ರದವರಿಗೆ ಆಗಿ ಬರುವಂತಹ ತಿಂಗಳುಗಳು ಯಾವುದು, ದಿನಾಂಕ ಯಾವುದು, ಸಂಖ್ಯೆ ಯಾವುದು, ವಾರಗಳು ಯಾವುದು, ಮೇಷರಾಶಿಯವರು ಸ್ನಾನ ಮಾಡುವಾಗ ಹೇಳಲೇಬೇಕಾದಂತಹ ಮಂತ್ರ ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮೇಷರಾಶಿಗೆ ಈ ವರ್ಷ ಲಾಭ ಅಥವಾ ಆದಾಯ 8 ಇರುತ್ತೆ, ವ್ಯಯ 14 ಇರುತ್ತೆ, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜ್ಯ 4, ಆದರೆ ದುಃಖ 3 ಇರುತ್ತೆ, ಸುಖ 3 ಇರುತ್ತೆ. ಮೇಷರಾಶಿಯವರಿಗೆ ಮೇ 1ನೇ ತಾರೀಕಿನಿಂದ ರಾಜಯೋಗದ ಜೀವನ ಅಂತಲೇ ಹೇಳಬಹುದು. ದ್ವಿತೀಯ ಸ್ಥಾನದಲ್ಲಿ ಗುರುವು ಸಂಚರಿಸುತ್ತಾನೆ. ಏಕಾದಶ ಸ್ಥಾನ ಅಥವಾ ಲಾಭ ಸ್ಥಾನದಲ್ಲಿ, ವಿಶೇಷ ಪುಣ್ಯ ಸ್ಥಾನದಲ್ಲಿ ಶನಿಯು ಇದ್ದಾನೆ. ಶುಭ ಗ್ರಹಗಳ ಪ್ರಭಾವ ಈ ಬಾರಿ ಮೇಷರಾಶಿಗೆ ತುಂಬ ಚೆನ್ನಾಗಿದೆ. ವ್ಯಯದಲ್ಲಿ ರಾಹು ಸಂಚರಿಸುತ್ತಾನೆ. ಷಷ್ಠ ಸ್ಥಾನದಲ್ಲಿ ಕೇತು ಸಂಚಾರವನ್ನ ಮಾಡ್ತಿದ್ದಾನೆ. ಗುರು ಪ್ರಭಾವದಿಂದ ಉತ್ತಮವಾದಂತಹ ಹೆಸರು, ಅಧಿಕಾರ, ವಿಶೇಷವಾಗಿ ಕೀರ್ತಿ ಪ್ರತಿಷ್ಠೆ ಅನ್ನೋದು ಮೇಷರಾಶಿಯವರಿಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಆರ್ಥಿಕವಾಗಿ ಉತ್ತಮ ಏಳಿಗೆಯನ್ನು ನೀವು ಈ ವರ್ಷ ಕಾಣಲಿದ್ದೀರಿ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಿಂದ ಲಾಭವನ್ನೇ ಹೆಚ್ಚಾಗಿ ಕಾಣಲಿದ್ದೀರಿ. ಮೇಷರಾಶಿಯವರಿಗೆ ಎಲ್ಲ ವಿಧವಾದಂತಹ ಶುಭ ಫಲಗಳೇ ಈ ವರ್ಷ ಪ್ರಾಪ್ತಿಯಾಗುತ್ತೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ಮಕ್ಕಳ ವಿದ್ಯೆಗೆ ಹೆಚ್ಚಿನ ಹಣ ಹೊಂದಾಣಿಕೆ ಆಗುವುದು, ವಿವಾಹ ಭಾಗ್ಯ ಕೂಡಿ ಬಂದಿಲ್ಲದವರಿಗೆ ವಿವಾಹ ಯೋಗ ಕೂಡಿ ಬರುವುದು, ಮನೆ ಕನಸು ಕಂಡವರಿಗೆ ಗೃಹ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ದೂರ ಪ್ರಯಾಣ, ತೀರ್ಥಕ್ಷೇತ್ರಗಳ ಭೇಟಿ ಈ ಸಲ ಹೆಚ್ಚಾಗುತ್ತೆ. ಶನಿಯ ಲಾಭ ಸಂಚಾರದಿಂದ ಎಷ್ಟೋ ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಎಲ್ಲ ಕೆಲಸಗಳು ಕೂಡ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಈ ವರ್ಷ ಪೂರ್ಣಗೊಳ್ಳುತ್ತೆ. ನೀವು ಕಷ್ಟಪಟ್ಟಷ್ಟು ಹೆಚ್ಚು ಪ್ರತಿಫಲ ಈ ವರ್ಷ ಕಾಣಲಿದ್ದೀರಿ. ಈ ವರ್ಷ ಮೇಷರಾಶಿಯ ಸ್ತ್ರೀಯರಿಗೆ ಹೊಸ ವ್ಯಾಪಾರ ವ್ಯವಹಾರ ಆರಂಭ ಮಾಡಿದರೆ ತುಂಬ ಒಳ್ಳೆಯದು. ಶನಿ ಹಾಗೂ ಗುರುಗ್ರಹಗಳ ಲಾಭ ಸಂಚಾರದಿಂದ ನಿಮ್ಮ ಕೈಯಿಂದ ಈ ವರ್ಷ ಏನು ಹೊಸದಾಗಿ ಆರಂಭವನ್ನು ಮಾಡ್ತೀರೋ ಅದರಿಂದ ಅತಿ ಹೆಚ್ಚು ಲಾಭವನ್ನು ನೀವು ಗಳಿಸಲಿದ್ದೀರಿ. ಆರೋಗ್ಯ ಮೇಷರಾಶಿಯವರಿಗೆ ಈ ವರ್ಷ ಬಹಳ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ಜರುಗುತ್ತೆ. ಇದೆಲ್ಲವೂ ಕೂಡ ಗುರು ಶನಿ ಪ್ರಭಾವದಿಂದ ಒಂದು ಕಡೆ ಶುಭವಾಗ್ತಿದ್ರೆ ಮತ್ತೊಂದು ಕಡೆ ರಾಹು ಸಂಚಾರದ ಫಲವಾಗಿ ನಿಮ್ಮ ಏಳಿಗೆ ಹಾಗೂ ಸಂತೋಷ ಸಹಿಸದ ಶತ್ರುಗಳಿಂದ ನಿಮಗೆ ಮಾನಸಿಕ ನೆಮ್ಮದಿ ಹದಗೆಡಬಹುದು. ಮಿತ್ರರು ಕೂಡ ಈ ಸಂವತ್ಸರ ನಿಮಗೆ ಶತ್ರುಗಳಾಗಬಹುದು. ಹಿತಶತ್ರುಗಳು ಸೃಷ್ಟಿಯಾಗ್ತಾ ಹೋಗ್ತಾರೆ. ಸಂಬಂಧಿಕರು ಕೂಡ ನಿಮ್ಮ ಬೆನ್ನ ಹಿಂದೆಗೆ ಮಾತನಾಡಿ ತಮ್ಮ ಕೋಪ ಅಥವಾ ತಮ್ಮ ಅಸೂಯೆಯನ್ನು ತೋರುತ್ತಾರೆ. ರಾಜಕೀಯದಲ್ಲಿ ಇರುವವರಿಗೆ ನೋಡುವುದಾದರೆ ನಿಮ್ಮ ಏಳಿಗೆ ಸಹಿಸದ ನಿಮ್ಮ ಸುತ್ತಮುತ್ತಲಿನ ಜನರೇ ನಿಮ್ಮ ಮೇಲೆ ಸುಳ್ಳು ಆರೋಪಗಳು ಅಪವಾದಗಳು ಬರುವ ಹಾಗೆ ಮಾಡುತ್ತಾರೆ. ಇವರಿಗೆ ಏನಾದರೂ ಮಾಡಿ ಒಂದು ಕೆಟ್ಟದ್ದನ್ನು ಮಾಡಬೇಕು ಎಂದು ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದ ಮೇಷರಾಶಿಯವರು ಸ್ವಲ್ಪ ಮಾನಸಿಕವಾಗಿ ಕುಗ್ಗಬಹುದು. ಈ ಪ್ರಭಾವವು ಮುಂದಿನ ಯುಗಾದಿಯ ತನಕವೂ ಕೂಡ ಹಾಗೆ ಇರುತ್ತೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಈ ಶತ್ರು ಬಾಧೆಗಳಿಂದ ಸ್ವಲ್ಪ ಮುಕ್ತಿಯನ್ನು ಹೊಂದಲು ಯಾವುದಾದರೂ ಮುಖ್ಯ ನಿರ್ಣಯ ತೆಗೆದುಕೊಳ್ಳುವ ಮುನ್ನ 100 ಬಾರಿ ಯೋಚಿಸಿ ಮುಂದುವರಿಬೇಕಾಗುತ್ತೆ. ಹಾಗೆಯೇ ಅಂದುಕೊಳ್ಳದೆ ನೀವು ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟಿನ ಮೆಟ್ಟಿಲಿರುವ ಸಮಸ್ಯೆಗಳು ಎದುರಾಗುತ್ತೆ. ಆದರೂ ಕೂಡ ನಿಮಗೆ ಅದರಿಂದ ವಿಜಯವೇ ಪ್ರಾಪ್ತಿಯಾಗುತ್ತೆ. ಇದರಿಂದ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಹಾಳಾಗಬಹುದು. ಮೇಷರಾಶಿಗೆ ಅದ್ಭುತ ರಾಜಯೋಗದ ಜೊತೆ ಸ್ವಲ್ಪ ಕಾಲು ಎಳೆಯುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ನೀವು ಈ ವರ್ಷ ಯಾವುದಕ್ಕೆ ಕಷ್ಟಪಡ್ತೀರೋ ಅದನ್ನು ಖಚಿತವಾಗಿ ಪಡಿತೀರಾ. ಈ ವರ್ಷ ನೀವು ಆರಾಧಿಸಬೇಕಾದಂತಹ ದೇವರು ಎಂದರೆ ದುರ್ಗಾದೇವಿ. ಈ ವರ್ಷ ಪ್ರತಿನಿತ್ಯ ಪ್ರತಿಕ್ಷಣ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡುತ್ತಾ ವಾರಕ್ಕೆ ಒಂದು ದಿನವಾದರೂ ಕೂಡ ಅಥವಾ ಭಾನುವಾರದ ದಿನವಾದರೂ ಕೂಡ ದುರ್ಗಾದೇವಿಯ ಆಲಯದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಮನೆಗೆ ಬರಬೇಕು. ದೇವಿಯ ದರ್ಶನವನ್ನು ಆಗಾಗ ಮಾಡುತ್ತಿರಬೇಕು. ಇನ್ನು ಪ್ರೇಮದ ವಿಷಯದಲ್ಲಿ ನೋಡೋದಾದರೆ ಪ್ರೇಮದ ವಿಚಾರದಲ್ಲಿ ತುಂಬ ಅದೃಷ್ಟ ಅಂತ
ಹೇಳ್ಬೋದು. ಮನೆಯವರ ಒಪ್ಪಿಗೆಯನ್ನು ಪಡೆದು ಇಷ್ಟಪಟ್ಟ ವರ ಅಥವಾ ವಧುವನ್ನು ವರಿಸಲು ನೀವು ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ವಿದ್ಯಾರ್ಥಿಗಳು ವಿದ್ಯೆಗಾಗಿ ಮಾಡುವಂತಹ ಎಲ್ಲ ಪ್ರಯತ್ನಗಳು ಫಲಿಸುತ್ತೆ. ವಿದೇಶಕ್ಕೆ ತೆರಳಿ ಓದಲು ಮಾಡುವಂತಹ ಪ್ರಯತ್ನಗಳು ಖಚಿತವಾಗಿ ವಿಜಯವನ್ನು ನಿಮಗೆ ತಂದುಕೊಡುತ್ತೆ. ಉದ್ಯೋಗ ರಂಗದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಿ ಮಾನಸಿಕ ನೆಮ್ಮದಿಯನ್ನು ಹೊಂದಲಿದ್ದೀರಿ. ಆದಾಯ ಹೆಚ್ಚಾದಷ್ಟು ಖರ್ಚಿನ ಹೊರೆಯೂ ಕೂಡ ಈ ವರ್ಷ ನಿಮಗೆ ಹೆಚ್ಚಾಗ್ತಿರುತ್ತೆ. ಜಾಗ್ರತೆಯಿಂದ ಇರಬೇಕಾಗುತ್ತೆ. ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಸಿಲುಕಿ ಕಷ್ಟವನ್ನು ಏನಾದರೂ ನೀವು ಇಲ್ಲಿಯ ತನಕ ಅನುಭವಿಸುತ್ತಿದ್ದರೆ ಈ ವರ್ಷ ಅದರಿಂದ ಮುಕ್ತಿ ದೊರೆಯುತ್ತೆ. ಕಷ್ಟವಾದಂತಹ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರದ ಮಾರ್ಗ ಅನ್ನೋದು ಈ ಬಾರಿಯ ಯುಗಾದಿ ಹಬ್ಬದ ನಂತರ ಮೇ 1ನೇ ತಾರೀಕಿನ ನಂತರ ಸಿಗ್ತಾ ಹೋಗುತ್ತೆ. ಸ್ವಗೃಹ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ಮನೆ ಕಟ್ಟಿಸಲು, ಸೈಟ್ ಖರೀದಿ ಮಾಡಲು ಏನಾದರೂ ಪ್ರಯತ್ನವನ್ನು ಮಾಡ್ತಿದ್ರೆ, ಹಣ ಹೊಂದಿಸದೆ ಕಷ್ಟವನ್ನು ಪಡ್ತಿದ್ರೆ, ಮನೆಯಲ್ಲಿ ಯಾರಾದರೂ ಭೂಮಿ ವಿಷಯದಲ್ಲಿ ತಗಾದೆಯನ್ನು ತೆಗೆದರೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ವರ್ಷ ಒಂದು ಅಂತ್ಯ ಅಂತ ಬಂದು ಮನೆಯೋಗ ಕೂಡಿ ಬರುತ್ತೆ. ಆದರೆ ಪ್ರಯತ್ನ ಮಾಡದೆ ಕೂರಬಾರ್ದು. ಇದಿಷ್ಟು ಸಂಕ್ಷಿಪ್ತವಾಗಿ ಮೇಷರಾಶಿಯ ಫಲ. ಇನ್ನು ರೈತರಿಗೆ ನೋಡೋದಾದರೆ ಸಾಲದ ಸಮಸ್ಯೆಯಿಂದ ಮುಕ್ತಿ ದೊರೆಯುತ್ತೆ. ಭೂಮಿಯನ್ನು ನಂಬಿದ ರೈತರಿಗೆ ಈ ವರ್ಷ ಅತಿ ಹೆಚ್ಚು ಲಾಭ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ರಂಗದವರಿಗೆ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ. ಗ್ರಾಹಕರು ಹೆಚ್ಚಾಗ್ತಾ ಹೋಗ್ತಾರೆ. ಹೊಸ ಏಜೆನ್ಸಿಗಳನ್ನು ತೆರೆದು ವಿಜಯವನ್ನು ಸಾಧಿಸಲು ಮಾಡುವಂತಹ ಪ್ರಯತ್ನಗಳು ಲಾಭವನ್ನು ತಂದುಕೊಡುತ್ತೆ. ಕ್ರೀಡಾರಂಗದ ಮೇಷರಾಶಿಯವರಿಗೆ ಅದ್ಭುತವಾದ ಅವಕಾಶಗಳು ಏರ್ಪಡುತ್ತೆ. ಕಲಾರಂಗದವರಿಗೆ ಪ್ರತಿಭೆಗೆ ತಕ್ಕ ಫಲ ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ಒಂದು ಗುರುತು ಅನ್ನೋದು ಲಭಿಸುತ್ತೆ. ಮೇಷರಾಶಿಯ ಸ್ತ್ರೀಯರಿಗೆ ನೋಡೋದಾದರೆ ಮೇಷರಾಶಿಯ ಸ್ತ್ರೀಯರಿಗೆ ಕೇಳಿಕೊಂಡಂತಹ ಜಾಗಕ್ಕೆ ವರ್ಗಾವಣೆ ಸಿಗುತ್ತೆ. ಹೊಸ ವಸ್ತ್ರ, ವಾಹನ, ಬಂಗಾರ ಖರೀದಿಸುವಂತಹ ಯೋಗ ಮೇಷರಾಶಿಯ ಸ್ತ್ರೀಯರಿಗೆ ಈ ವರ್ಷ ಬಹಳ ಚೆನ್ನಾಗಿದೆ. ಕುಟುಂಬದ ವಿಷಯದಲ್ಲೂ ಕೂಡ ಮೇಷರಾಶಿಯ ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ. ಒಟ್ಟಾರೆಯಾಗಿ ಮೇಷರಾಶಿಯ ಸ್ತ್ರೀಯರಿಗೆ ಮುಟ್ಟಿದ್ದೆಲ್ಲ ಚಿನ್ನದಂತೆ ಈ ವರ್ಷ ಇರುತ್ತೆ. ಇನ್ನು ಮೇಷರಾಶಿಯ ನಕ್ಷತ್ರದ ಪ್ರಕಾರ ನೋಡೋದಾದರೆ ಅಶ್ವಿನಿ ನಕ್ಷತ್ರದ 1, 2, 3 ಹಾಗೂ 4ನೆಯ ಪಾದದವರಿಗೆ ವಿಶೇಷವಾಗಿ ಆಗಿ ಬರುವಂತಹ ತಿಂಗಳುಗಳು ಯಾವುದು ಅಂತ ನೋಡೋದಾದರೆ ಜೂನ್, ಜುಲೈ, ನವೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯ ಸ್ತ್ರೀ ಹಾಗೂ ಪುರುಷರಿಗೆ, ಅದರಲ್ಲೂ ಅಶ್ವಿನಿ ನಕ್ಷತ್ರದವರಿಗೆ ವಿಶೇಷವಾದ ಲಾಭಗಳು ಪ್ರಾಪ್ತಿಯಾಗುತ್ತೆ. 2025ರಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿನಲ್ಲಿ ಉತ್ತಮ ಲಾಭಗಳು ಪ್ರಾಪ್ತಿಯಾಗುತ್ತೆ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಮೇಷರಾಶಿಯವರಿಗೆ 1, 4, 5 ಹಾಗೂ 9 ಅದೃಷ್ಟದ ದಿನಾಂಕ ಅಥವಾ ಅದೃಷ್ಟದ ಸಂಖ್ಯೆ ಅಂತ ಹೇಳ್ಬಹುದು. ವಾರದ ವಿಷಯದಲ್ಲಿ ನೋಡೋದಾದರೆ ಭಾನುವಾರ, ಗುರುವಾರ, ಶುಕ್ರವಾರ ಚೆನ್ನಾಗಿ ಆಗಿ ಬರುತ್ತೆ. ಇನ್ನು ಭರಣಿ ನಕ್ಷತ್ರದ 1, 2, 3, 4ನೆಯ ಪಾದದಲ್ಲಿ ಜನಿಸಿದ ಮೇಷರಾಶಿಯವರಿಗೆ ಈ ವರ್ಷ ಏಪ್ರಿಲ್, ಜುಲೈ, ಆಗಸ್ಟ್, ನವೆಂಬರ್, ಡಿಸೆಂಬರ್ ಈ ತಿಂಗಳುಗಳು ಚೆನ್ನಾಗಿ ಆಗಿ ಬರುತ್ತೆ. ಹಾಗೆಯೇ 2025 ಮಾರ್ಚ್ ತಿಂಗಳು ಕೂಡ ಭರಣಿ ನಕ್ಷತ್ರದ ಎಲ್ಲ ಪಾದದವರಿಗೆ ತುಂಬ ಚೆನ್ನಾಗಿರುತ್ತೆ. 4, 6, 7, 9 ಈ ದಿನಾಂಕಗಳು ಅಥವಾ ಸಂಖ್ಯೆಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಅಂದರೆ ಈ ದಿನಾಂಕಗಳಲ್ಲಿ ಮುಖ್ಯವಾದ ಕೆಲಸಗಳನ್ನು ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಸೋಮವಾರ, ಬುಧವಾರ, ಗುರುವಾರ ಭರಣಿ ನಕ್ಷತ್ರದ ಎಲ್ಲ ಪಾದದವರಿಗೆ ಚೆನ್ನಾಗಿ ಆಗಿ ಬರುತ್ತೆ. ಹಾಗೆಯೇ ಕೃತಿಕಾ ನಕ್ಷತ್ರದ 1ನೇ ಪಾದದವರು ಕೂಡ ಮೇಷರಾಶಿಗೆ ಬರ್ತಾರೆ. ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದ ಮೇಷರಾಶಿಯ ಸ್ತ್ರೀಯಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಏಪ್ರಿಲ್, ಜುಲೈ, ಆಗಸ್ಟ್, ನವೆಂಬರ್, ಡಿಸೆಂಬರ್ ತಿಂಗಳುಗಳು ಇವರಿಗೆ ಚೆನ್ನಾಗಿ ಆಗಿ ಬರುತ್ತೆ. 2025ರಲ್ಲಿ ಮಾರ್ಚ್ ತಿಂಗಳು ಕೂಡ ಚೆನ್ನಾಗಿ ಆಗಿ ಬರುತ್ತೆ. ಕೃತಿಕಾ ನಕ್ಷತ್ರದವರಿಗೆ ಆಗಿ ಬರುವಂತಹ ಸಂಖ್ಯೆ ಅಥವಾ ದಿನಾಂಕಗಳು 3, 4, 5, 9 ವಾರಗಳನ್ನು ನೋಡೋದಾದರೆ ಬುಧವಾರ, ಶುಕ್ರವಾರ, ಶನಿವಾರ. ಇನ್ನು ಮೇಷರಾಶಿಯವರು ಈ ವರ್ಷ ಯಾವ ದೇವರ ಸ್ತೋತ್ರವನ್ನು ಹೇಳೋದು ಅಥವಾ ಕೇಳುವುದನ್ನು ಮಾಡಬೇಕು ಅಂತ ನೋಡೋದಾದರೆ ಒಟ್ಟಾರೆಯಾಗಿ ಮೇಷರಾಶಿಯ ಎಲ್ಲ ನಕ್ಷತ್ರದವರು ಲಲಿತ ಸಹಸ್ರನಾಮ ಸ್ತೋತ್ರವನ್ನಾಗಿರ್ಬೋದು ಅಥವಾ ರಾಜರಾಜೇಶ್ವರಿ ಅಷ್ಟಕವನ್ನು ಕೇಳೋದಾಗಿರ್ಬೋದು ಅಥವಾ ಹೇಳೋದಾಗಿರ್ಬೋದು ತುಂಬ ಒಳ್ಳೆಯದು. ನರದೋಷ ನಿವಾರಣಾ ಯಂತ್ರವನ್ನು ಮನೆಯಲ್ಲಿ ಏರ್ಪಾಡು ಮಾಡಿಕೊಂಡರೆ ಸ್ವಲ್ಪ ಶತ್ರುಗಳ ಬಾಧೆ ಅನ್ನೋದು ಈ ವರ್ಷ ನಿಮಗೆ ಕಡಿಮೆಯಾಗುತ್ತೆ. ಇನ್ನು ಮೇಷರಾಶಿಯ ಪ್ರತಿಯೊಬ್ಬರು ಪುರುಷರಾಗಿರ್ಬೋದು
ಅಥವಾ ಸ್ತ್ರೀಯರಾಗಿರ್ಬೋದು ಪ್ರತಿನಿತ್ಯ ಸ್ನಾನವನ್ನು ಮಾಡಬೇಕಾದ್ರೆ ಅಥವಾ ದೇವರಿಗೆ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ತಪ್ಪದೆ 11 ಬಾರಿ ಅಥವಾ 21 ಬಾರಿ ಹೇಳ್ಕೊಳ್ಬೇಕು. ಈ ಮಂತ್ರ ಈ ವಿಧವಾಗಿದೆ: ಓಂ ಹ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳ್ಕೊಳ್ತಾ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಒಳ್ಳೆಯದಾಗುತ್ತೆ ಅಂದ ತಕ್ಷಣ ಎಲ್ಲವೂ ಒಳ್ಳೆಯದಾಗೋದಿಲ್ಲ, ಕೆಟ್ಟದಾಗುತ್ತೆ ಅಂದ ತಕ್ಷಣ ಈ ವರ್ಷ ಎಲ್ಲವೂ ಕೆಟ್ಟದಾಗೋದಿಲ್ಲ. ವ್ಯಕ್ತಿಗತ ಜಾತಕದ ಮೇಲೆ ಇದು ಅವಲಂಬಿತವಾಗಿರುತ್ತೆ. ವರ್ಷ ಫಲ ಅಥವಾ ಯುಗಾದಿ ಫಲ ಎನ್ನುವುದು 50% ಮಾತ್ರ ನಿಜ ಜೀವನದಲ್ಲಿ ನಡೆಯುತ್ತೆ. ಉಳಿದದ್ದು ನಿಮ್ಮ ಶ್ರಮ ಹಾಗೂ ಜಾತಕದ ಮೇಲೆ, ಪಾಪ ಕರ್ಮಗಳ ಮೇಲೆ ನಿರ್ಧಾರವಾಗುತ್ತೆ. ನೋಡಿದ್ರಲ್ಲ, ಮೇಷರಾಶಿಯ ವರ್ಷ ಭವಿಷ್ಯದ ಬಗೆಗಿನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.